ಸಾನ್ವಿಕಾ, ಮೇಡಮ್ ನೀವಾ? ಯಾರವನು? ಏನೋ ಹೆದರಿಸ್ತಿದ್ದಂಗಿತ್ತು. ಅವನೊಬ್ಬ ವೇಸ್ಟ್ ಫೆಲೋ, ಬಿಟ್ಬಿಡಿ. ಪ್ಲೀಸ್ ಹೇಳಿ. ಅವನ ಹೆಸರು ಆದಿತ್ಯ, ನನ್ನ ಹಸ್ಬೆಂಡ್. ಆದಿತ್ಯ ನಿಮ್ಮ ಹಸ್ಬೆಂಡಾ? ಅವನ್ ನಿಮಗ್ ಗೊತ್ತಾ? ಸ್ವಲ್ಪ ಗೊತ್ತು. ನಿಮ್ಮನ್ನ ಯಾಕೆ ಮದ್ವೆ ಮಾಡ್ಕೊಂಡ ಅವನು? ಅವನೊಬ್ಬ ಸ್ಯಾಡಿಸ್ಟ್. ಅವನಿಗೆ ಇಲ್ದೇ ಇರೋ ಅಭ್ಯಾಸ ಇಲ್ಲ. ಅವನ್ ದೊಡ್ಡ ಮೋಸ್ಕಾರ. ಮತ್ತೆ ಅಂಥವನ್ನ ಹೇಗ್ ಮದ್ವೆ ಆದ್ರೆ ನೀವು? ಅವನ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಮಾತಲ್ಲೇ ಮೋಡಿ ಮಾಡಿ ಕುತ್ತಿಗೆ ತಾಳಿ ಕಟ್ಟ. ಮದ್ವೆ ಆದ್ಮೇಲೆ ಅವನ್ ನಿಜ ರೂಪ ಗೊತ್ತಾಯ್ತು. ದಿನಾಗ್ಲೂ ಟಾರ್ಚರ್ ಕೊಡ್ತಿದ್ದ. ಆದ್ರೂ ಸಹಿಸ್ಕೊಂಡೆ. ಆದ್ರೆ ಅವ್ನ್ ಸಂಸಾರ ಮಾಡಕ್ ಲಾಯಕ್ಕಲ್ಲ. ಮಕ್ಳಾಗೋ ಭಾಗ್ಯನೇ ಇಲ್ಲ ಅವನ್ಗೆ. ಅವನ್ ತಪ್ಪನ್ನ ಮರೆ ಮಾಚಕ್ಕೆ ಸ್ಯಾಡಿಸಮ್ ತೋರಿಸ್ತಾನೆ. ಕುಡ್ದು ಬಾಯಿಗೆ ಬಂದಂಗ್ ಬೈದು ಹೊಡಿತಾನೆ. ನೀವ್ ಹೇಳ್ತಿರೋದು ನಿಜಾನಾ? ನನ್ ಮೇಲೆ ಹಣೆ ರೀ. ಅವ್ನ್ ಎಷ್ಟು ದೊಡ್ಡ ಮೋಸ್ಕರ ಅಂತ ನನಗ್ ಮಾತ್ರ ಗೊತ್ತು. ಅವನ್ ಬಗ್ಗೆ ಗೊತ್ತಾಗಿ ನಮ್ಮಮ್ಮ ಅನಾರೋಗ್ಯಕ್ಕೆ ತುತ್ತಾದ್ರು. ಈಗ ಅವನು ಡಿವೋರ್ಸ್ ಬೇಕು ಅಂತಿದ್ದಾನೆ. ಅಂಥವನ್ ಜೊತೆ ಯಾಕೆ? ವಿಚ್ಛೇದನ ಕೊಡ್ಬೋದಲ್ಲ? ಕೊಡ್ಬೇಕು ಅಂತಾನೆ ಅನ್ಕೊಂಡೆ. ಆದ್ರೆ ಅವನು ಹಾರಿಕಾ ಅನ್ನೋ ಇನ್ನೊಂದು ಹುಡುಗಿನ ತನ್ನ ಬಲೆಗೆ ಬೀಳಿಸ್ಕೊಂಡಿದ್ದಾನೆ. ಆ ಹುಡುಗಿಗೆ ಆಲ್ರೆಡಿ ಮದ್ವೆ ಆಗಿದೆ. ನನಗ್ ಡಿವೋರ್ಸ್ ಕೊಟ್ಟು ಆ ಹುಡ್ಗಿನ್ ಮದ್ವೆ ಮಾಡ್ಕೊಂಡ್ರೆ ಅವನ್ ಲೋಪಗಳ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ ಅಂತ, ಮೇಲಾಗಿ ಅವನಿಗೊಬ್ಬ ವಾರಸ್ದಾರ ಸಿಗ್ತಾನೆ ಅಂತ ಅವನು ಪ್ಲಾನ್ ಮಾಡಿದ್ದಾನೆ. ಆ ಹುಡ್ಗಿ ಸಂಸಾರನ ಹಾಳ್ ಮಾಡಿ ಡಿವೋರ್ಸ್ ಕೊಡ್ಸಿ ಅವಳನ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ. ಅವನಿಗೆ ಹುಟ್ಟೇ ಇರೋ ಮಗುಗೆ ತಂದೆ ಆಗ್ಬೇಕು ಅಂತಿದ್ದಾನೆ. ನಂತರ ಆ ಹುಡ್ಗಿ ಬಲಿ ಆಗ್ಬಾರ್ದು ಅಂತ ಡಿವೋರ್ಸ್ ಕೊಡಲ್ಲ ಅಂತಿದ್ರೆ ಅವನ್ ನನ್ನ ಹೆದರಿಸ್ತಿದ್ದಾನೆ. ಆದಿತ್ಯ ನಿಜವಾದ ಪ್ಲಾನ್ ಇದೆ ಅಂತಾಯ್ತು. ಹಾರಿಕಾ ಪ್ರೆಗ್ನೆಂಟ್ ಅಂತ ತಿಳ್ಕೊಂಡು ತನ್ನ ಲೋಪನ ಮರೆ ಮಾಚಕ್ಕೆ ಅವನಿಗೊಬ್ಬ ವಾರಸ್ದಾರ ಸಿಗ್ತಾನೆ ಅನ್ನೋ ಕಾರಣಕ್ಕೆ ಹೀಗೆ ಪ್ಲಾನ್ ಮಾಡಿದ್ದಾನೆ. ಈ ವಿಷಯ ಗೊತ್ತಿಲ್ಲದೆ ಹಾರಿಕಾ ಅವ್ನ ಟ್ರಾಪಲ್ ಬಿದ್ದಿದ್ದಾಳೆ. ಸಾರಿ ರೀ, ನನ್ನ ಪ್ರಾಬ್ಲಮ್ಸ್ ಹೇಳಿ ನಿಮಗೆ ಅಪ್ಸೆಟ್ ಮಾಡಿದೆ ಅನ್ಸುತ್ತೆ. ಇಲ್ಲ ಸಾನ್ವಿಕಾ, ನಾವು ಹೀಗೆ ಭೇಟಿಯಾಗಿದ್ದು ಒಳ್ಳೇದೇ ಆಯಿತು. ಹಾರಿಕಾ ಬೇರೆ ಯಾರೂ ಅಲ್ಲ, ನಾನು ಊರ್ಗಿತ್ತೆ. ಏನ್ ಹೇಳ್ತಿದ್ದೀರಾ ನೀವು? ಹೌದು, ಇವತ್ತೇ ಅವಳು ನನ್ನ ಮೈದನಿಂದ ವಿಚ್ಛೇದನ ತಗೋತಿದ್ದಾಳೆ. ಹಾರಿಕಾ ಹೊಟ್ಟೆಲ್ ಬೆಳೀತಿರೋ ಮಗುಗೆ ತಂದೆ ಆದಿತ್ಯ ಅಂತ ನಾವು ಅನ್ಕೊಂಡಿದ್ವಿ. ಅವಳು ತಪ್ಪು ಮಾಡಿದಾಳೆ ಅಂತ ವಿಚ್ಛೇದನಕ್ಕೋಸ್ಕರ ಕೋರ್ಟಿಗೆ ಹೋದ್ವಿ. ಇಲ್ಲ ರೀ, ಆ ಆದಿತ್ಯಂಗೆ ತಂದೆ ಆಗೋ ಭಾಗ್ಯ ಇಲ್ಲ. ಅವ್ನು ಯಾವ್ದಕ್ಕೂ ಕೆಲ್ಸಕ್ಕೆ ಬರಲ್ಲ. ಈ ವಿಷಯನ ನೀವು ನನ್ನ ಜೊತೆ ಬಂದು ಕೋರ್ಟಲ್ಲಿ ಹೇಳ್ತೀರಾ? ಇಲ್ಲಾಂದ್ರೆ ಹಾರಿಕನ್ಗೆ ವಿಚ್ಛೇದನ ಕೊಡ್ತಾರೆ. ಖಂಡಿತ ಹೇಳ್ತೀನಿ. ಅಷ್ಟಕ್ಕೂ ಹಾರಿಕನ್ನ ಕಾಪಾಡಬೇಕು ಅಂತಾನೆ ನಾನು ಆದಿತ್ಯಂಗೆ ಡಿವೋರ್ಸ್ ಕೊಡ್ಲಿಲ್ಲ. ತುಂಬ ಥ್ಯಾಂಕ್ಸ್ ರೀ. ನಡೀರಿ ಕೋರ್ಟಿಗೆ ಹೋಗೋಣ. ಹಲೋ, ಹೌದಾ, ಈಗಲೇ ಬರ್ತೀನಿ. ಸಾರಿ ರೀ, ನಾನು ಇವಾಗ ಕೋರ್ಟಿಗೆ ಬರೋಕ್ಕಾಗಲ್ಲ. ಏನಾಯ್ತು? ನಮ್ಮ ಅಮ್ಮಂಗೆ ಸಡನ್ ಆಗಿ ಹೆಲ್ತ್ ಹಾಳಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೆ. ಈಗ ಅವ್ರಿಗೆ ಸೀರಿಯಸ್ ಅಂತೆ. ನಾನು ಈಗಲೇ ಹೋಗ್ಬೇಕು. ಅಯ್ಯೋ, ಆತಂಕ ಪಡಬೇಡಿ, ಹೋಗಿ. ಅಮ್ಮಂಗೇನೂ ಆಗಲ್ಲ. ಕೋರ್ಟಲ್ಲಿ ನಾನು ಮ್ಯಾನೇಜ್ ಮಾಡ್ತೀನಿ. ಎರಡೂ ಕಡೆಯ ವಾದ ವಿವಾದಗಳು, ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಈ ನ್ಯಾಯಾಲಯವು ಒಂದು ನಿರ್ಧಾರಕ್ಕೆ ಬಂದಿದೆ. ಮಾತಲ್ಲೇ ಹೋರಾಡಿ ಗಂಡನ ಪ್ರಾಣವನ್ನು ಕಾಪಾಡಿದ
ಸಾವಿತ್ರಿ ಚರಿತ್ರೆ ನಮ್ಮದು. ಹಾಗೇನೆ ಗಂಡನ ಜೊತೆ ಕಾಡಿಗೆ ಹೋದ ಸೀತೆ ಸಂಸ್ಕೃತಿ ನಮ್ಮದು. ಗಂಡ ಹೆಂಡತಿ ಇಬ್ಬರು ಪರಸ್ಪರ ನಂಬಿಕೆಯಿಂದ, ವಿಶ್ವಾಸದಿಂದ, ಜವಾಬ್ದಾರಿಯಿಂದ, ಪ್ರೀತಿಯಿಂದ ಇರಬೇಕು ಎಂದು ಹೇಳಿರುವ ವೇದ ನಮ್ಮದು. ಸ್ವಲ್ಪ ಬೇಗ ಹೋಗಿ. ಸರಿ ಮೇಡಮ್. ಇಂಥ ಪುಣ್ಯಭೂಮಿಯಲ್ಲಿ ಹುಟ್ಟಿ ಬೇಜವಾಬ್ದಾರಿಯಿಂದ ಗಂಡನ ಕುಟುಂಬಕ್ಕೆ ಮೋಸ ಮಾಡೋದು ಕ್ಷಮಿಸಲಾರದಂತಹ ಅಪರಾಧ. ಈ ಅಪರಾಧಕ್ಕೆ ಗುರಿಯಾಗಿರುವ ಮಿಸ್ಸಸ್ ಹಾರಿಕಾ ಅವರಿಗೆ ಕೋರ್ಟು ವಾಗ್ದಂಡನೆ ವಿಧಿಸುತ್ತಿದೆ. ಮಿಸ್ಟರ್ ಅಖಿಲ್ ಮತ್ತು ಅವರ ಕುಟುಂಬದವರ ಅಭಿಪ್ರಾಯದ ಮೇರೆಗೆ ಇತ್ತೀಚೆಗೆ ಮಿಸ್ಸಸ್ ಹಾರಿಕಾ ವಿಚ್ಛೇದನ ಬೇಕು ಎಂದು ಕೋರ್ಟಲ್ಲಿ ಹಾಕಿರುವ ಪಿಟಿಷನ್ನ ಕೂಡ ಗಣನೆಗೆ ತೆಗೆದುಕೊಂಡು ಈ ತೀರ್ಪನ್ನು ನೀಡಲಾಗುತ್ತದೆ. ಇಲ್ಲೇ ನಿಲ್ಸಿ. ರಾಕಿ ಬಾ, ಆಮೇಲೆ ದುಡ್ಡು ಕೊಡ್ತೀನಿ. ಓಕೆ ಮೇಡಮ್. ಭಾರತೀಯ ದಂಡ ಸಂಹಿತೆ ಪ್ರಕಾರ ಗಂಡ ಹೆಂಡತಿ ಆಗಿರುವ ಮಿಸ್ಟರ್ ಅಖಿಲ್, ಮಿಸ್ಸಸ್ ಹಾರಿಕಾ ಇವರ ನಡುವೆ ಉತ್ತಮ ಬಾಂಧವ್ಯ ಇಲ್ಲವಾದ್ದರಿಂದ ಇವರ ವಿವಾಹವನ್ನು ರದ್ದು. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್. ಒಂದ್ ನಿಮಿಷ ತಡೀರಿ. ಸ್ವಲ್ಪ ಹೊತ್ತು ನಿಮ್ ತೀರ್ಪನ್ನ ಮುಂದೂಡಿ. ಯಾಕೆ ನಿಲ್ಲಿಸ್ಬೇಕು ಅಂತಿದ್ದೀರಾ? ನೀವು ಇವಳಿಗೆ ವಿಚ್ಛೇದನ ಕೊಡಬೇಡಿ. ನೀವೇನಾದರೂ ಹೇಳಬೇಕು ಅಂತಿದ್ರೆ ಕಟ್ಕಟ್ಟೆಗೆ ಬಂದು ಹೇಳಿ. ನಿಮ್ಮ ಮೈದ್ನ ಅಖಿಲ್ಗೆ ವಿಚ್ಛೇದನ ಬೇಕು ಅಂತ ನೀವೇ ತಾನೇ ಕೇಳ್ಕೊಂಡಿದ್ದು? ಹೌದು ಯುವರ್ ಆನರ್. ಅದಕ್ಕೆ ನನ್ನ ಕ್ಷಮಿಸಿ. ದಯವಿಟ್ಟು ವಿಚ್ಛೇದನ ಕೊಡಬೇಡಿ. ಕಾರಣ ಏನು ಅಂತ ಹೇಳ್ತೀರಾ? ಹೇಳ್ತೀನಿ ಸರ್. ನನ್ನ ಓರ್ಗಿತ್ತಿ ಹಾರಿಕಾ ಯಾವ ತಪ್ಪು ಮಾಡಿಲ್ಲ. ಅವಳ ಹೊಟ್ಟೆಲ್ ಬೆಳೀತಿರೋ ಮಗುಗೆ ತಂದೆ ನನ್ನ ಮೈದ್ನ ಅಖಿಲ್. ಆದರೆ ಈ ಹಿಂದೆ ನೀವು ಕೋರ್ಟಿಗೆ ಕೊಟ್ಟಿರೋ ಸಾಕ್ಷಿಗಳೆಲ್ಲ ಇದ್ರ ವಿರುದ್ಧವಾಗೇ ಇದೆಯಲ್ಲ? ಹೌದು ಸರ್. ಇವತ್ತು ಕೋರ್ಟಲ್ಲಿ ಸಬ್ಮಿಟ್ ಮಾಡಿರೋ ಎವಿಡೆನ್ಸ್ ಕೂಡ ಮೊನ್ನೆ ಸಾಕ್ಷಿ ಪರವಾಗೇ ಇದೆ. ನಿಜಾನೇ ಸರ್. ಆದರೆ ಹಾರಿಕಾ ತಪ್ಪು ಮಾಡಿಲ್ಲ. ಹಾಗಂತ ನೀವು ಸಾಬೀತುಪಡಿಸ್ತೀರಾ? ಎಸ್ ಸರ್. ಹಾರಿಕಾ ಹೊಟ್ಟೆಲಿರೋ ಮಗುಗೆ ತಂದೆ ಅಂತ ಹೇಳ್ಕೊತಿರೋ ಆ ಆದಿತ್ಯ ಸಂಸಾರ ಮಾಡಕ್ಕೆ ಯೋಗ್ಯನಲ್ಲ. ಅಂಥವನು ತಂದೆ ಆಗೋಕ್ಕಾಗಲ್ಲ. ನೀವು ಹೇಳ್ತಿರೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ? ಇದೆ ಯುವರ್ ಆನರ್. ಆದರೆ ದುರಾದೃಷ್ಟವಶಾತ್ ಆ ಸಾಕ್ಷಿನ ಈಗ ಕೋರ್ಟಿಗೆ ಕರೆಯೋಕ್ಕಾಗಲ್ಲ. ನನಗೆ ಸ್ವಲ್ಪ ಟೈಮ್ ಕೊಟ್ಟರೆ ಆ ಸಾಕ್ಷಿನ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ. ಅಲ್ಲಿ ತನಕ ದಯವಿಟ್ಟು ಈ ವಿಚ್ಛೇದನನ ಮುಂದೂಡಿ. ಆದರೆ ಮಿಸ್ಸಸ್ ಹಾರಿಕಾ ತನ್ನ ಅನೈತಿಕ ಸಂಬಂಧನ ಒಪ್ಕೊಂಡಿದ್ದಾರಲ್ಲ? ಇಲ್ಲ ಯುವರ್ ಆನರ್.
ಒತ್ತಡದಿಂದ ಅವಳು ಒಪ್ಕೊಂಡಿದ್ದಾಳೆ. ಆತ್ರ ಪಟ್ಟು ಇವ್ರನ್ನ ಬೇರೆ ಮಾಡಿದ್ರೆ ಮತ್ತೆ ಒಂದ್ ಮಾಡೋಕ್ಕಾಗಲ್ಲ ಸರ್. ಇವಳು ತಪ್ಪು ಮಾಡದೇ ಇರಲಿ, ಬೇರೆ ತಪ್ಪುಗಳನ್ನು ತುಂಬ ಮಾಡಿದಾಳೆ. ಇವಳ ಜೊತೆ ಒಂದಾಗಿ ಬಾಳಕ್ಕೆ ನನ್ನ ಕೈಲಾಗಲ್ಲ. ದಯವಿಟ್ಟು ವಿಚ್ಛೇದನ ಕೊಡಿಸಿ. ಹೌದು ಸರ್, ಇಂಥ ಸೊಸೆ ನಮಗ್ ಬೇಡ. ದಯವಿಟ್ಟು ನಮ್ಮ ಅಖಿಲ್ಗೆ ವಿಚ್ಛೇದನ ಕೊಡಿಸಿ. ಆರ್ಡರ್ ಆರ್ಡರ್ ಆರ್ಡರ್. ಒಬ್ಬ ತಪ್ಪಿತಸ್ಥ ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಮಿಸ್ಸಸ್ ಹಾರಿಕಾ ತಪ್ಪು ಮಾಡಿಲ್ಲ ಅಂತ ಮಿಸ್ಸಸ್ ವಸುಂಧರಾ ದೇವಿ ಸಾಬೀತುಪಡಿಸ್ತೀನಿ ಎಂದಿದ್ದಾರೆ. ಅಲ್ಲಿ ತನಕ ತೀರ್ಪನ್ನ ಮುಂದೂಡಲಾಗಿದೆ. ದ ಕೋರ್ಟ್ ಈಸ್ ಡಿಸ್ಮಿಸ್ಡ್ ನೌ. ನೀನು ನರಿಮುಖ ನೋಡ್ಕೊಂಡ್ ಬಂದಿದ್ಯಾ ಅನ್ಸತ್ತೆ. ದರಿದ್ರದಲ್ಲೂ ಅದೃಷ್ಟ ಒತ್ಕೊಂಡ್ ಬಂತು ನಿನ್ಗೆ. ಏನ್ ಮಾಡ್ದೆ ವಸು ನೀನು? ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಯಾಕೆ ವಿಚ್ಛೇದನ ತಡೆದೆ? ಹಾರಿಕಾ ತಪ್ಪು ಮಾಡಿಲ್ಲ ಅತ್ತೆ, ಅವಳು ನಿರಪರಾಧಿ. ಆದಿತ್ಯ ದಾಂಪತ್ಯ ಮಾಡಕ್ಕೆ ಯೋಗ್ಯನಲ್ಲ. ಹಾಗಂತ ನಿನ್ಗೆ ಯಾರು ಹೇಳಿದ್ದು ವಸು? ಒಂದ್ ಹುಡ್ಗಿಯಿಂದ ಗೊತ್ತಾಯ್ತಕ್ಕ. ಯಾವ್ದೋ ಹುಡುಗಿ ಹೇಳಿದ್ಲು ಅಂತ ಹೇಗ್ ನಮ್ದೆ ವಸು? ಅವಳು ನಂಗೆ ಚೆನ್ನಾಗಿ ಗೊತ್ತಿರೋ ಹುಡುಗಿ ಭಾವ. ಅವಳು ಹೇಳಿದ್ಲಿಂದಾನೇ ನಾನ್ ವಿಚ್ಛೇದನ ತಡೆದಿದ್ದು. ತಪ್ಪು ಮಾಡಿದ್ರಿ ಅದಕ್ಕೆ ಇವತ್ತು ನೀವು ತುಂಬಾ ಅನ್ಯಾಯ ಮಾಡಿಬಿಟ್ರಿ. ಹಾರಿಕಾ ತಪ್ಪು ಮಾಡಿದಳೋ ಇಲ್ವೋ ಅನ್ನೋದು ಪಕ್ಕಕ್ಕಿಟ್ರೆ ಬೇರೆ ತಪ್ಪು ತುಂಬಾನೇ ಮಾಡಿದಾಳೆ ಹೊಸವ್ರೆ. ಆ ತಪ್ಪನ್ನೆಲ್ಲ ಹೇಗೆ ಕ್ಷಮಿಸೋದು? ಆ ತಪ್ಪನ್ನೆಲ್ಲ ಪಕ್ಕಕ್ಕಿಡಿ. ಈ ಆರೋಪದಿಂದ ಹಾರಿಕನ್ಗೆ ವಿಚ್ಛೇದನ ಕೊಟ್ರೆ ತಪ್ಪು ನಮ್ದಾಗತ್ತೆ. 100 ಕೊಲೆ ಮಾಡ್ದೋನು ಒಂದು ಕಳ್ತನ ಮಾಡ್ಲಿಲ್ಲ ಅಂತಂದ್ರೆ ಅಪರಾಧಿ ಆಗದೆ ಇರ್ತಾನ? ವಿಚ್ಛೇದನ ತಡೆದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ವಸು. ನಾನಿನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ತುಂಬಾ ಥ್ಯಾಂಕ್ಸ್ ಅಕ್ಕ. ನೀನ್ ಇರ್ಲಿಲ್ಲ ಅಂದ್ರೆ ಇವತ್ತು ನನ್ ಜೀವನ ಹಾಳಾಗ್ತಿತ್ತು. ಸಮಯಕ್ಕೆ ಬಂದು ಇವಳನ್ನ ಕಾಪಾಡ್ದೆ ವಸು. ನಿನ್ ಋಣ ತೀರ್ಸಕ್ಕಾಗಲ್ಲ. ಸರಿ ನಡೀರಿ. ಒಳಗ್ ನಡಿ ಹಾರಿಕಾ. ನಿಂತ್ಕೋ. ನೀನು ಒಳಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅತ್ತೆ ಅದಕ್ಕೆ ನೀವು ಒಳಗಡೆ ಬನ್ನಿ. ನಡಿ. ಬಾ ಹಾರಿಕಾ.
ಏನಿದು ವಸು? ಅಖಿಲ್ ಬೇಡ ಅಂತಿದ್ರು, ಮನೆ ಒಳಗೆ ಕರೆಸ್ತಿದ್ಯಾ? ಅಖಿಲ್ ಮಾತಿಗೆ ನಿನಗೆ ಬೆಲೆನೇ ಇಲ್ವಾ? ತಪ್ಪು ಮಾಡಿರೋ ಇವಳನ್ನ ಮನೆ ಒಳಗೆ ಕರ್ಕೊಂಡ್ಬರ್ತೀರೋ ಹೊಸವ್ರೆ? ಹಾರಿಕಾ ತಪ್ಪು ಮಾಡಿಲ್ಲ ರೀ. ಹಾರಿಕಾ ತಪ್ಪು ಮಾಡಿದಾಳೆ ಅಂತ ನೀನೇ ಹೇಳ್ದೆ ಅಲ್ವಾ ವಸು? ಈಗ ಇವಳ್ದೇನು ತಪ್ಪಿಲ್ಲ ಅಂತ ಹೇಳ್ತಿದ್ದೀನಲ್ಲಕ್ಕ. ಅಖಿಲ್ ಹಾರಿಕಾ ಜೊತೆ ಬಾಳಕ್ ಇಷ್ಟಪಡ್ತಾ ಇಲ್ಲ. ಅವ್ರಿಬ್ಬರಿಗೆ ವಿಚ್ಛೇದನ ಕೊಡಿಸ್ಬೇಕು ಅಂತ ನೀನೇ ಪ್ರಯತ್ನ ಪಟ್ಟಿಯಲ್ಲ ವಸು. ಹೌದು ಬಾವ, ಆದ್ರೆ ಅದು ಹಾರಿಕಾ ತಪ್ಪು ಮಾಡಿದಾಳೆ ಅಂತ ಅನ್ಕೊಂಡಿದ್ದಾಗ. ಹಾರಿಕಾ ತಪ್ಪೇನೂ ಇದರಲ್ಲಿಲ್ಲ ಅಂತ ಗೊತ್ತಾದ ಮೇಲೂ ಕೂಡ ಅವಳಿಗೆ ಯಾಕೆ ಶಿಕ್ಷೆ ಕೊಡಬೇಕು? ಇವಳು ಹೋಟೆಲ್ ಬೆಳಿತಿರೋ ಮಗುಗೆ ತಂದೆ ಅವನೇ ಅಂತ ಮನೆಗೆ ಬಂದು ಆದಿತ್ಯ ಹೇಳಿದ್ನಲ್ಲ ಅದಕ್ಕೆ. ಅವನಿಗೆ ಮಕ್ಕಳಾಗೋ ಭಾಗ್ಯ ಇಲ್ಲ ಅಂತ ಗೊತ್ತಾಯ್ತಲ್ಲ ಅಖಿಲ್. ಆದ್ರೆ ತಪ್ಪು ಮಾಡಿದೀನಿ ಅಂತ ಹಾರಿಕಾ ಒಪ್ಕೊಂಡಿದ್ದಾಳೆ. ನಾನು ಒಪ್ಕೊಂಡಿಲ್ಲ ಅತ್ತೆ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಮೊದಲಿಂದನೂ ಹೇಳ್ತಾನೆ ಇದ್ದೀನಿ, ನೀವೇ ಕೇಳಲಿಲ್ಲ. ನಮ್ ಕುಟುಂಬದ ಮೇಲಿರೋ ಕೋಪದಿಂದ ಆ ಆದಿತ್ಯ ಇವಳ ಮೇಲೆ ಇಲ್ಸಲ್ಲದ ಆರೋಪ ಮಾಡಿದಾನೆ. ನಮ್ಮಲ್ಲೇ ಜಗಳ ಆಗೋ ಥರ ಮಾಡಿದಾನೆ. ಪಾಪ ಇವಳೇನ್ ಮಾಡ್ತಾಳೆ? ಎಲ್ಲ ಇವಳೇ ಮಾಡಿರೋದು. ಇವಳು ತಪ್ಪು ಮಾಡಿಲ್ಲ ಅಂದರೆ ನಾನು ನಂಬಲ್ಲ. ನಾನು ನಂಬ್ತಿದ್ದೀನಿ ಅಖಿಲ್. ಹಾರಿಕನ್ನ ಈ ಮನೇಲಿರೋಕ್ ಬಿಡಿ. ಹಾರಿಕಾನ ವಹಿಸ್ಕೊಂಡು ಬಂದು ನೀವು ತಪ್ಪು ಮಾಡ್ತಾ ಇದ್ದೀರ ಹೊಸವ್ರೆ. ನಾನು ಏನೇ ಮಾಡಿದ್ರೂ ತುಂಬ ಯೋಚನೆ ಮಾಡ್ತೀನಿ ರೀ. ನಿಮಗೂ ಗೊತ್ತಲ್ವಾ? ಏನ್ ಮಾತಾಡ್ತಾ ಇದೀಯ ವಸು? ನಾವೆಲ್ಲ ಬೇಡ ಅಂತ ಹೇಳ್ತಿದ್ರು, ನಿನ್ ಪಾಡಿದ್ದೀನು ಹಾರಿಕನ ಮನೆ ಒಳಗಡೆ ಕರ್ಕೊಂಡು ಬಂದೆ. ಅವಳಿಗೆ ಈ ಮನೇಲಿರೋ ಅರ್ಹತೆನೇ ಇಲ್ಲ. ಯಾಕಿಲ್ಲ? ಯಾವ ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾನ್ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನೀನು ತುಂಬಾ ತಪ್ಪು ಮಾಡಿದ್ಯಾ. ಈ ಮನೆಯಲ್ಲಿ ನಿನ್ಗೆ ಜಾಗ ಇಲ್ಲ. ನೀವು ಕೂಡ ನನ್ನ ಥರನೇ ಈ ಮನೆ ಸೊಸೆ. ನನಗೆ ಹೋಗು ಅನ್ನೋ ಅಧಿಕಾರ ನಿಮಗಿಲ್ಲ. ಅದಕ್ಕೆ ಅತ್ತೆ ಆಗಿ ನಾನು ಹೇಳ್ತಾ ಇದ್ದೀನಿ, ಹೊರಟೋಗಾಚೆ. ಹೋಗಲ್ಲ, ಈ ಮನೇಲೇ ಇರ್ತೀನಿ. ನನ್ನನ್ನು ಕಳಿಸೋ ಅಧಿಕಾರ ನಿಮಗೂ ಇಲ್ಲ. ನನ್ನ ಅಧಿಕಾರನೇ ಪ್ರಶ್ನೆ ಮಾಡ್ತಿದ್ಯಾ ನಿನ್ನ? ಕೈ ಇಳಿಸಿ ಅತ್ತೆ. ಹೊಸವ್ರೆ, ಅಷ್ಟಕ್ಕೂ ನೀವೇನು ಮಾಡ್ತಾ ಇದ್ದೀರ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಮ್ಮನ ಕೈನೇ ಹಿಡ್ಕೊಳ್ತೀರಾ? ತಪ್ಪು ಮಾಡದೇ ಇರೋ ಹಾರಿಕಾ ಮೇಲೆ ಕೈ ಎತ್ತಿ ಹೊಡೆದು ದಂಡ್ಸೋ ಪಾಪ ಅತ್ತೆಗೆ ಬರಬಾರ್ದು ಅಂತ ತಡೆದೆ. ತಪ್ಪು ಮಾಡ್ತಿದ್ಯಾ ವಸು? ಇಲ್ಲ ಅಕ್ಕ, ತಪ್ಪಾಗದೇ ಇರೋ ಥರ ಸರಿ ಮಾಡ್ತಿದ್ದೀನಿ. ಹಾರಿಕಾ ಏನ್ ತಪ್ಪು ಮಾಡಿದಾಳೆ ಅಂತ ನಿನ್ಗೂ ಗೊತ್ತಲ್ಲ ವಸು? ಗೊತ್ತು ಭಾವ, ಆದರೆ ಯಾವ ತಪ್ಪು ಮಾಡಿದಾಳೆ ಅಂತ ಅಖಿಲ್ ವಿಚ್ಛೇದನ ಕೇಳ್ತಿದ್ದಾನೋ, ಹಾರಿಕಾ ತಪ್ಪೇ ಮಾಡಿಲ್ಲ.
ಇವಳು ತಪ್ಪು ಮಾಡಿದ್ರು ಮಾಡದೇ ಇದ್ರು ಇವಳ ಜೊತೆ ನಾನಿರಲ್ಲ ಅದಕ್ಕೆ. ವಿಚ್ಛೇದನ ತಗೊಳ್ದೆ ಬೇರೆ ಆಗಿರೋದು ಒಳ್ಳೇದಲ್ಲ ಅಖಿಲ್. ಆ ವಿಚ್ಛೇದನ ಸಿಗದೆ ಇರೋ ಥರ ತಡೆದೋಳು ನೀನು ಅನವಶ್ಯಕವಾಗಿ ಹಾರಿಕನ ವಹಿಸ್ಕೊಂಡು ಬರ್ತಿದ್ಯಾ. ಹಾರಿಕಾ ಹೊಟ್ಟೆಲಿ ಈ ಮನೆ ವಂಶದ ಕುಡಿ ಇದೆ ಅತ್ತೆ.